ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಕೊಡಗುದ ಹತ್ರದಲ್ಲಿ ಇರ್ತಕ್ಕಂಥದ್ದು ಕೊಡಗುದೇನೆ. ಕೊಡಗು ಫಸ್ಟ್ ಪ್ರಿಯಾರಿಟಿ ಕೊಡಗು, ಯಾಕಂದ್ರೆ ಎಕ್ಸಾಮ್ ಇರೋದು ಅದು ಅವ್ರಿಗೇನೇನೆ. ತದನಂತರದಲ್ಲಿ ಚಿಕ್ಕಮಂಗ್ಳೂರು, ನೆಕ್ಸ್ಟ್ ಬರೋ ಎಕ್ಸಾಮ್ ಅವ್ರಿಗೇನೇನೆ. ಬೈಲಹೊಂಗಲ, ತದನಂತರದಲ್ಲಿ ಕುಮಟಾ, ಅವೆಲ್ಲ ನೆಕ್ಸ್ಟ್ ಬರ್ತವೆ. ಸೊ ಕೊಡಗುದು ಫಸ್ಟ್ ನೋಡೋಣ, ಯಾಕಂದ್ರೆ ಭಾನುವಾರ ಎಕ್ಸಾಮ್ ಇದೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ನಿಮ್ಮ ಚಿಕ್ಕಮಂಗ್ಳೂರು ಎಕ್ಸಾಮಿನೇಷನ್ ಶಾರ್ಟ್ಲಿ ಇರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಚಿಕ್ಕಮಂಗ್ಳೂರು ಎಕ್ಸಾಮಿನೇಷನ್ ವೆರಿ ಶಾರ್ಟ್ಲಿ ಇರುತ್ತೆ. ಸೊ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ, ಈ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ತೀರಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದಾವೆ, ಅಷ್ಟು ಮಾತ್ರ ನೋಡ್ತಾ ಹೋಗೋಣ. ಕರ್ನಾಟಕದ ಯಾವ ಸ್ಥಳದಲ್ಲಿ ಬಾಹುಬಲಿ ವಿಗ್ರಹ ಇಲ್ಲ ಅಂತ ಒಂದ್ಸತಿ ಕೇಳಿದರೆ, ವಿಗ್ರಹ ಇದೆ ಅನ್ನೋದು ಕಾಮನ್ ಕ್ವಶನ್. ವಿಗ್ರಹ ಇಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಇದೆ, ಶ್ರವಣಬೆಳಗೊಳದಲ್ಲಿದೆ, ಕಾರ್ಕಳದಲ್ಲಿದೆ, ಉಡುಪಿನಲ್ಲಿ ಇಲ್ಲ. ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12 ಗೊಮ್ಮಟೇಶ್ವರ ಮೂರ್ತಿಗಳಿದಾವೆ. 1432ರಲ್ಲಿ ವೀರಪಾಂಡ್ಯ ಅಂತಕ್ಕಂಥವನು ಕಾರ್ಕಳದಲ್ಲಿ ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ ವೇಣೂರಿನಲ್ಲಿ ಚಾಮುಂಡರಾಯ ವಂಶಸ್ಥನಾದಂಥ ತಿಮ್ಮರಾಜ ಸ್ಥಾಪನೆ ಮಾಡ್ತಾನೆ. ಇನ್ನ ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಸೊ ಉಡುಪಿನಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ರು ಮೊನ್ನೆ ರೀಸೆಂಟ್ ಆಗಿ, ಗೊಮ್ಮಟೇಶ್ವರನ ಈ ವಿಶಾಲಾಕಾರ ಮತ್ತು ಅದ್ವಿತೀಯ ಪ್ರತಿಮೆಯಿಂದಾಗಿ ಶ್ರವಣಬೆಳಗೊಳ ತೀರ್ಥಕ್ಷೇತ್ರ ಮತ್ತು ಯಾತ್ರಾ ಸ್ಥಳವಾಗಿದೆ. ವಿಂಧ್ಯಗಿರಿಯ ಮೇಲಿನ ಬೃಹತ್ ಕಾಯದ ಬಾಹುಬಲಿಯ ಪೂಜೆ ಎಂದರೆ ಒಂದು ಮಹೋತ್ಸವವೇ ಅಲ್ಲದೆ ಧಾರ್ಮಿಕ ಜನರಿಗೆ ಪುಣ್ಯಕಾರಿ ಪ್ರಯೋಜನವೂ ಸಹ ಹೌದು ಅಂತ ಹೇಳ್ತಾರೆ. ಈ ರೀತಿ ಮಹಾಮಸ್ತಕಾಭಿಷೇಕ ಪೂಜೆನ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? 12 ವರ್ಷಕ್ಕೊಮ್ಮೆ ಮಾಡ್ತಾರೆ. ಒಂದು ವಿಶೇಷ ಮುಹೂರ್ತವನ್ನು ನೋಡ್ತಾರೆ, ನಡೆಸ್ತಕ್ಕಂಥ ಪರಂಪರೆ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇನ್ನು ಶ್ರವಣಬೆಳಗೊಳದಲ್ಲಿ 1398ರ ಶಿಲಾಲೇಖನ ಪಂಡಿತಾರ್ಯ 7 ಸಾರಿ ಮಸ್ತಕಾಭಿಷೇಕ ಮಾಡಿದಂತ ಸಂಗತಿ ಗೊತ್ತಾಗುತ್ತಂತೆ. ಪಂಡಿತಾರ್ಯ ಅಂತಕ್ಕಂಥ ಶಿಲಾಲೇಖನದಿಂದ ಪಂಡಿತಾರ್ಯ ಅಂತಕ್ಕಂಥವ್ನು 7 ಸಾರಿ ಮಹಾಮಸ್ತಕಾಭಿಷೇಕ ಮಾಡ್ತಿದ್ದಂತೆ. ಇನ್ನು ಅದರಂತೆ 1500ರಲ್ಲಿ 1612ರಲ್ಲೂ ಮಹಾಮಸ್ತಕಾಭಿಷೇಕ ಆಗಿದೆ ಅಂತ ಹೇಳಿ ಕುರುಹುಗಳು ಸಿಕ್ಕಿದವೆ. 612ರಲ್ಲಿ ಶಾಂತವರ್ಣಿ ಅಂತಕ್ಕಂಥವ್ರು, 677ರಲ್ಲಿ ಚಿಕ್ಕದೇವರಾಜ ಒಡೆಯರ ಮಂತ್ರಿಯಾದಂಥ ವಿಶಾಲಾಕ್ಷ ಪಂಡಿತ. ಇನ್ನ 1825ರಲ್ಲಿ ಮೈಸೂರು ಮಹಾಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮಹಾಮಸ್ತಕಾಭಿಷೇಕ ಮಾಡಿಸಿದಂತೆ. ಇವನ್ನ ಕೇಳಿದ್ರು, KPSC ಕೇಳಿದ್ರು ಯಾರ್ಯಾರು ಮಾಡಿಸಿದ್ರು ಅಂತ. ಮಹಾಮಸ್ತಕಾಭಿಷೇಕ ಮಾಡಿಸಿರ್ತಕ್ಕಂಥವ್ರು ಯಾರ್ಯಾರು ಅಂತ ಇಲ್ಲೇ ಇದೆ ನೋಡ್ರಿ. ಚಿಕ್ಕದೇವರಾಜ ಒಡೆಯರು ಇತ್ತು, ಆಪ್ಷನ್ ಅಲ್ಲಿ ಇತ್ತು. ಇದು ರಿಪೀಟೆಡ್ ಕ್ವಶನ್, KPSCನೇ ರಿಪೀಟೆಡ್ ಆಗಿತ್ತು ಕ್ವಶನ್, ರೀಸೆಂಟ್ ಕ್ವಶನ್ ಇದು. ಶಾಂತವರ್ಣಿನೂ ಇತ್ತು, ವಿಶಾಲಾಕ್ಷ ಪಂಡಿತ, ಇವರೆಲ್ಲರೂ ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಇತ್ತೀಚೆಗೆ 1827, 71, 87, 1909, 1925ರಲ್ಲಿ ಮಹಾಮಸ್ತಕಾಭಿಷೇಕಗಳು ನಡೀತಾ ಬಂದಿದ್ದಾವೆ. ಈ ಸಮಯದಲ್ಲಿ ಭಾರತದ ಎಲ್ಲಾ ಭಾಗದಿಂದ ವಿಶೇಷವಾಗಿ ಜೈನ ಯಾಂತ್ರಿಕರುಗಳು ಶ್ರವಣಬೆಳಗೊಳಕ್ಕೆ ಬರ್ತಾರೆ. ಮಹಾಮಸ್ತಕಾಭಿಷೇಕದಿಂದಾಗಿ ಶ್ರವಣಬೆಳಗೊಳನ್ನ ಜೈನರ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪಿಸಿದ್ದಾರೆ ಅಪ್ಪ ಅಂದ್ರೆ ರಾಣಿಬೆನ್ನೂರಲ್ಲಿ. ಒಂದು ಟೆಕ್ನಾಲಜಿ ಪಾರ್ಕ್ ಮೇಲೆ ಕಾಮನ್ ಆಗಿ ತೆಗಿತಾ ಇರ್ತಾರೆ, ಒಂದು ಪಾರ್ಕ್ಸ್ ಮೇಲೆ. ಟೆಕ್ನಾಲಜಿ ಪಾರ್ಕ್ ಅಂತಲ್ಲ, ಪಾರ್ಕ್ಸ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿದ್ದೇ ಇರುತ್ತೆ. ಎಲ್ಲ ನೋಡ್ಕೋಬೇಕು, ಗಂಗಾವತಿ, ಕಾರಟಗಿ ಆಗಿರ್ಲಿ, ಎಲ್ಲಾನು ಪ್ರತಿಯೊಂದನ್ನು ಎಷ್ಟಿದಾವೆ ಆ ದೊಡ್ಡ ಲಿಸ್ಟ್ ಫುಲ್ಲು ನೋಡ್ಕೊಂಡ್ರೆ, ಆ ಲಿಸ್ಟ್ ಅಲ್ಲಿ ಎಷ್ಟಿದಾವೆ ಅಷ್ಟು ನೋಡ್ಕೊಂಡ್ರೆ 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಕ್ಕೆಜೋಳ ಹಾಕಿದ್ದೀನಿ. ಸೊ ನೋಡ್ತಾ ಹೋಗೋಣ. ಮೆಕ್ಕೆಜೋಳ ಅಂದ್ರೆ ಇದೇನೆ ಕೆಲವೊಬ್ಬರು ಗೊತ್ತಿರುತ್ತೆ, ಒಬ್ಬರು ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ರಿ. ಇನ್ನ ಭತ್ತ ಮತ್ತು ಮೆಕ್ಕೆಜೋಳ ಬೆಳೆಗಾರರ ಎಲ್ಲಾ ಸಮಸ್ಯೆಗಳಿಗೆ ಏಕಗವಾಕ್ಷಿ ಪರಿಹಾರವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿನಲ್ಲಿ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ಪ್ರಾರಂಭಿಸಿದ್ದಾರೆ. ರೈಸ್ದು ಇದೆ ಅಂತ ಉತ್ತರ ಎಲ್ಲೇ ಇದೆ ನೋಡ್ರಿ. ರೈಸ್ ಟೆಕ್ನಾಲಜಿ ಪಾರ್ಕ್ ಗಂಗಾವತಿ, ಕಾರಟಗಿ. ಇನ್ನ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕ್ ಅನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದರೆ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್.
ಅದು ಇಂಪಾರ್ಟೆಂಟ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ಕುವೆಂಪು ವಿಶ್ವವಿದ್ಯಾನಿಲಯ ಎಲ್ಲಿದೆ? ವಿಶ್ವವಿದ್ಯಾನಿಲಯಗಳು, ಸುಮಾರು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ಅಂತ ನೋಡ್ತಾ ಇದ್ದಾರೆ. ಸುಮಾರು ಯಾವ್ಯಾವ ಬೇರೆ ಬೇರೆವು ಇದಲ್ಲ, ಬೇರೆ ಬೇರೆ ಯಾವ್ಯಾವ ಮುಚ್ಚಬೇಕು ಅಂತ ಇದ್ದಾರೆ. ಅನ್ವಾಂಟೆಡ್, ಅಲ್ಲಿಗೆ ಒಂದು ವಿಶ್ವವಿದ್ಯಾನಿಲಯ ಸ್ಯಾಂಕ್ಷನ್ ಮಾಡಿದ್ರೆ ಹ್ಯೂಜ್ ಮನಿ ಅಲ್ಲಿಗೆ ಕೊಡ್ಬೇಕಾಗುತ್ತೆ, ಮೂಲ ಸೌಕರ್ಯಗಳಿಗಾಗಿ ಕೊಡ್ಬೇಕಾಗುತ್ತೆ. ಕೊಡ್ಲಿಲ್ಲ ಅಂದ್ರೆ ಅದು ವಿಶ್ವವಿದ್ಯಾನಿಲಯದ ಕ್ವಾಲಿಟಿನೇ ಹೊರಟೋಗುತ್ತೆ, ಅದರ ಕ್ವಾಲಿಟಿ ಹೊರಟೋಗುತ್ತೆ. ಅದಕ್ಕೋಸ್ಕರ ಒಂದು ವಿಶ್ವವಿದ್ಯಾನಿಲಯ ಅಂದ್ರೆ ಅದಕ್ಕೆ ಅದರದೇ ಆದಂತ ಬೆಲೆ ಇರುತ್ತೆ. ಮನ್ಸಿಗೆ ಬಂದಂಗೆಲ್ಲ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಬಾರ್ದು. ಸೊ ಈಗೆಲ್ಲ ಮುಚ್ಚಬೇಕು ಅಂತ ನೋಡ್ತಾ ಇದಾರಂತೆ, ಏನೋ ರಿಪೋರ್ಟ್ ಹೋಗಿದೆ ಅಂತ ಪೇಪರ್ ಅಲ್ಲಿ ಬರ್ತಾ, ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ಸೊ ಕುವೆಂಪು ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿದೆ ಕುವೆಂಪು ವಿಶ್ವವಿದ್ಯಾನಿಲಯ. ಕುವೆಂಪು ವಿಶ್ವವಿದ್ಯಾನಿಲಯ ಇಲ್ಲೇ ಇದೆ ನೋಡ್ರಿ, ಇಲ್ಲೇ ಇದೆ. ಹಿಂದಿನ ಹೆಸರು ಏನಿತ್ತಪ್ಪ ಅಂದ್ರೆ ಸಹ್ಯಾದ್ರಿ ಯೂನಿವರ್ಸಿಟಿ ಅಂತ ಇತ್ತು. ಹಿಂದಿನ ಹೆಸರು ಸಹ್ಯಾದ್ರಿ ಯೂನಿವರ್ಸಿಟಿ ಅಂತ ಇತ್ತು. ದೇವಾಕ್ಯಗಳು ಕೇಳ್ತಾ ಇರ್ತಾರೆ. ಬೋಧನೆಯ ಮೂಲಕ ಕ್ರಿಯಾಶೀಲತೆಯ ಪೋಷಣೆ ಅಂತ. ಇನ್ನ ಇದು ಸ್ಥಾಪನೆ ಯಾವಾಗೈತಪ್ಪ ಅಂದ್ರೆ 1987 ನಲ್ಲಿ ಸ್ಥಾಪನೆ ಆಯ್ತು. ಕುಲಪತಿಗಳು ಪ್ರೆಸೆಂಟ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರಿರ್ತಾರೋ ಅವ್ರು ಚೆಕ್ ಮಾಡ್ಕೋಬೇಕು. ಯಾರಿದ್ರೆ ಅವ್ರನ್ನ ಚೆಕ್ ಮಾಡ್ಕೋಬೇಕು. ರಾಜ್ಯಪಾಲರು ಇರ್ತಾರೆ, ಕುಲಾಧಿಪತಿಗಳು ರಾಜ್ಯಪಾಲರು ಇರ್ತಾರೆ, ಉಪಕುಲಪತಿಗಳು ಯಾರಿರ್ತಾರೋ ಅವ್ರನ್ನ ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕುಲಾಧಿಪತಿಗಳು ಅಥವಾ ಕುಲಪತಿಗಳು ಎಲ್ಲರೂ ಯಾರಿದ್ದಾರೆ, ನಮ್ಮ ರಾಜ್ಯಪಾಲರು ಯಾರಿದ್ದಾರೆ ಅವರು ಪ್ರೆಸೆಂಟ್ ರಾಜ್ಯಪಾಲರು ಅವ್ರು ಏನಿರ್ತಕ್ಕಂಥವ್ರು. ಇನ್ನು ಉಪಕುಲಪತಿಗಳು ಚೇಂಜ್ ಆಗ್ತಾ ಇರ್ತಾರೆ. ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರಿರ್ತಾರೆ ಅವ್ರನ್ನ ನೋಡ್ಕೋಬೇಕು. ಇನ್ನ ಇದೆಲ್ಲ ಬೇಡ. ಸ್ಥಳ ಇಂಪಾರ್ಟೆಂಟ್, ಎಲ್ಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಶಿವಮೊಗ್ಗದಲ್ಲಿದೆ. ವೆರಿ 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 ಇಂಪಾರ್ಟೆಂಟ್, ಶಿವಮೊಗ್ಗದಲ್ಲಿದೆ. ನೆಕ್ಸ್ಟ್, ಭಾರತೀಯ ಕರಾವಳಿ ಕಾವಲು ಪಡೆ ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಅಕಾಡೆಮಿಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಮಂಗಳೂರು. ಎಲ್ಲಿ ಸ್ಥಾಪಿಸಲಾಗಿದೆ? ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೇಳ್ತಾ ಇರ್ತಾರೆ. ದ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಅಕಾಡೆಮಿ ವಿಲ್ ಬಿ ಮಿಲಿಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಪೀಪಲ್ ಅಂತ ಹೇಳಿ ಹೇಳಿದ್ದಾರೆ. ಈ ಮಿಲಿಟರಿನಲ್ಲಿ ಕೋಸ್ಟಲ್ ಗಾರ್ಡ್ನವ್ರಿಗೆ ಸಪರೇಟ್ ಆಗಿ ಒಂದು ಅಕಾಡೆಮಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಮಾಡ್ಕೊಂಡಿದಾರಪ್ಪ ಅಂದ್ರೆ ಅದನ್ನ ಭಾರತೀಯ ಕರಾವಳಿ ಕಾವಲು ಪಡೆ ಅಂತ ಕರೀತಾರೆ. ಮಂಗಳೂರಿನಲ್ಲಿದೆ. ಎಲ್ಲಿದೆ? ಮಂಗಳೂರಿನಲ್ಲಿದೆ. ಲೊಕೇಶನ್ ಇರತಕ್ಕಂಥದ್ದು ಮಂಗಳೂರಿನಲ್ಲಿ. ಮಿಲಿಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇದೊಂದು ಮಿಲಿಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅರ್ಥ ಆಗ್ತಾ ಇದೆಯಾ? ಮಿಲಿಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂಪಾರ್ಟೆಂಟ್ ಇದು. ಜಿಕೆ ಮೇಲೆ ಫೋಕಸಿಂಗ್ ಮಾಡ್ಲಿ ಅಂತಾನೆ ಈ ವಿಡಿಯೋ ಹಾಕಿದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಬಿಡ್ತಾ ಇರ್ತೀವಿ, ತೀರಾ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥವನ್ನ ಯೂಸ್ ಮಾಡ್ಕೊಳ್ರಿ. ಜಿಕೆ ಸಮಸ್ಯೆ ಇದೆ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತಾರೆ. ಜಿಕೆ ತುಂಬಾ ಪ್ರಾಬ್ಲಮ್ ಇದೆ, ಕ್ವಶನ್ಸ್ ಯಾವ್ದು ಓದ್ಬೇಕು, ಯಾವ್ದು ಬರ್ತವೆ, ಏನು ಎತ್ತ ಅಂತ ಗೊತ್ತಾಗಲ್ಲ ಅಂತ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಸೀರೀಸ್ ಮಾತ್ರ ಬಿಡ್ತಾ ಇರ್ತೀವಿ. ಯೂಸ್ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಬಿಡ್ತಾ ಇರ್ತೀವಿ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ, ಎಲ್ಲ ಮಾಡ್ಕೊಳ್ಳೋದೆಲ್ಲ ಹೇಳಿದೀನಿ. ಯಾವ್ದನ್ನ ಯಾವ ತರ ಓದ್ಬೇಕು, ಏನ್ ಮಾಡ್ಬೇಕು. ಫಸ್ಟ್ ಕನ್ನಡ ಓದಿ. ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ, ಫಸ್ಟ್ ದಯವಿಟ್ಟು ಕನ್ನಡ ಓದಿ. ವರ್ಕೌಟ್ ಆಗುತ್ತೆ, 100% ವರ್ಕೌಟ್ ಆಗುತ್ತೆ. ಕನ್ನಡ ಓದಿ, ತದನಂತರದಲ್ಲಿ ಕೋಆಪರೇಟಿವ್ ಆದ್ಮೇಲೆ ಬ್ಯಾಂಕಿಂಗ್ ಓದಿ. ಅರ್ಥ ಆಗ್ತಾ ಇದೆಯಾ? ಈ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದಾದ ನಂತರದಲ್ಲಿ ಸಂಘಗಳ ಉದ್ದೇಶ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಓದಿ, ತದನಂತರದಲ್ಲಿ ನಿಮ್ದು ಯಾವ್ದಾದ್ರು GK ಓದಿ, ಕೊನೆಯಲ್ಲಿ ಇಂಗ್ಲಿಷ್ ಇಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಈ ಸೀರೀಸ್ ಅಲ್ಲಿ ಓದ್ರಿ, 100% ವರ್ಕ್ ಆಗುತ್ತೆ. ಏನ್ ಹೇಳಿದೀನಿ ಮೆಟೀರಿಯಲ್ ಅದೇ ತರ ಮಾಡ್ಕೊಳ್ಳಿ. ವರ್ಕ್ ಆಗ್ಬೇಕಷ್ಟೇ. ನಮ್ಗೆ 150 ಪ್ಲಸ್ ಸ್ಕೋರ್ ಆಗ್ಬೇಕು. ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ಬೆಸ್ಟ್ ಸ್ಕೋರ್ ಅಂದ್ರೆ 160 ಪ್ಲಸ್ ಹೋಗ್ಲೇಬೇಕು. ತೀರಾ ಏನಾರು ಕೆಡ್ಸ್ ಬಂದಿದ್ದೀರಾ ಅಂದ್ರೂ 150 ಆಗಿರ್ಲೇಬೇಕು. 150 ವರ್ಸ್ಟ್ ಸ್ಕೋರ್ ಅಂದ್ರೂ 150 ಆಗಿರ್ಬೇಕು. ಚೆನ್ನಾಗಿ ಮಾಡಿಲ್ಲ ಅಂದ್ರೂ 150 ಆಗಿರ್ಲೇಬೇಕು. ಅಷ್ಟು ಈಸಿ ಇರ್ತವೆ ಪೇಪರ್ ಅಂತ, ಟಫ್ ಬರೋದಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೀವಿ ಅಂದ್ರೆ 160 ದಾಟಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಸಿ ದಿ ಡಿಫ್ರೆನ್ಸ್. ಇಷ್ಟು ಡಿಫ್ರೆನ್ಸ್ ಬರ್ಲೇಬೇಕು. ಸೊ ಈ ಮೆಥಡ್ ಅಡಾಪ್ಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಮೆಟೀರಿಯಲ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ಇನ್ ಫ್ಯೂಚರ್ ಅಲ್ಲೂ ಅಷ್ಟೇನೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ಅವಶ್ಯಕತೆ ಇದ್ರೆ PDF ಮೆಟೀರಿಯಲ್ಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಪ್ರೊವೈಡ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಯಾರಿಗಾರ ಅವಶ್ಯಕತೆ ಇದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ. ಜನರಲ್ ಸ್ಟಡೀಸ್ ಕ್ಲಾಸಸ್ಗೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ. ನಮ್ಮಲ್ಲಿ ಒಂದು ವಿಡಿಯೋ ಇದೆ, ಚೆಕ್ ಮಾಡ್ಬೋದು. ಅದು ಸ್ಯಾಂಪಲ್ ವಿಡಿಯೋ ಅದೇ ತರ ಹೋಗುತ್ತೆ, ಅದೇ ತರ ಎಂಟೈರ್ ಸಿಲೆಬಸ್ ಹೋಗುತ್ತೆ. ಯೂಸ್ ಮಾಡ್ಕೊಳ್ಳಿ. PSI PSC ನಿಮ್ ಎಲ್ಲದಕ್ಕೂ ಆಗುತ್ತೆ. ನಿಮ್ಮ KPSC ಆಲ್ ಎಕ್ಸಾಮ್ಸ್, KPSC ಗ್ರೂಪ್ C ಅಂಡ್ ನಿಮ್ಮ KA ಎಲ್ಲ ಎಕ್ಸಾಮ್ಸ್ಗೂ ಜನರಲ್ ಸ್ಟಡೀಸ್ ಒಂದೇನೆ. ಸೊ ಪಕ್ಕಾ ಮೆಟೀರಿಯಲ್ ರೆಡಿ ಇದೆ. 100% 75+ ಸ್ಕೋರಿಂಗ್ ಮೆಟೀರಿಯಲ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.